ಯಾರಿಗಾದ್ರೂ ಸಾಲ ಬಾಧೆ ಅಂತ ಇದ್ರೆ ಅಂತ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರೂ ಸಾಲ ಬಾಧೆ ಅಥವಾ ದುಡ್ಡನ್ನ ತೆಗೆದುಕೊಂಡ್ಬಿಟ್ಟಿದೀನಿ ಅದನ್ನ ರಿಟರ್ನ್ ಮಾಡಕ್ಕಾಗ್ತಿಲ್ಲ ಅಥವಾ ಒಂದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ನಾನ್ ತಿಳಿಸ್ಕೊಡ್ತಿರ್ತಕ್ಕಂಥ ಈ ಪರಿಹಾರನ 9 ದಿನ 9 ಹೂಗಳಲ್ಲಿ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ಸಾಲ ಬಾಧೆ ಎಲ್ಲ ದೂರ ಆಗುತ್ತೆ, ನೆಮ್ಮದಿಯಾಗಿ ಜೀವನ ನಡೆಸಬಹುದು. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಾನ್ ಮಾಡ್ತಕ್ಕಂಥ ಈ ರೀತಿಯ ಪರಿಹಾರ ತಂತ್ರಗಳು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ಗುರೂಜಿಯವರ ನಂಬರ್ ಅನ್ನು ಕೂಡ ಕೊಟ್ಟಿರ್ತೀನಿ. ಅವ್ರಿಗೆ ಕರೆ ಮಾಡಿದ್ರೆ ಅವರು ಕೂಡ ನಿಮ್ಗೆ ಒಂದಷ್ಟು ಪರಿಹಾರ ಮಾರ್ಗಗಳನ್ನ ವಶೀಕರಣ ತಂತ್ರಗಳನ್ನ ಸೂಚಿಸ್ಕೊಡ್ತಾರೆ. ಸೊ ನೀವು ಅವ್ರಿಗೆ ಕೂಡ ಕರೆ ಮಾಡಿ ಮಾತನಾಡ್ಕೊಳ್ಬಹುದು. ಮೊದಲಿಗೆ ಸ್ನೇಹಿತರೆ, ಸಾಲ ಬಾಧೆ ಇದೆ ಅಂತ ಅಂದ್ರೆ ಈ ಒಂದು ಪರಿಹಾರವನ್ನ ನೀವು ಮಾಡ್ಬೇಕಾಗುತ್ತೆ. 9 ದಿನ 9 ಹೂವನ್ನ ತೆಗೆದುಕೊಳ್ಳಿ. ಅದ್ ಯಾವ ಹೂವಾದ್ರೂ ತೆಗೆದುಕೊಳ್ಳಿ, ನಿಮ್ಮ ಇಷ್ಟ. ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವ್ರು ಏನಿರುತ್ತಲ್ಲ ಆ ಮನೆ ದೇವರಿಗೆ ನೀವು ಪ್ರತಿನಿತ್ಯ ಆ ಹೂವಿನ ಅಭಿಷೇಕವನ್ನ ಮಾಡಿ ಆ ಹೂವುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು 9 ಜನ ಮುತ್ತೈದೆಯರಿಗೆ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ನೀವು 9 ದಿನ ಎಲ್ಲೂ ಬಿಡದಂಗೆ ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಆ 9 ಹೂಗಳಿಂದ ನಿಮ್ಮ ಇಡೀ ಸಾಲೆ ಬಾಧೆಗೆ ಪರಿಹಾರ ಅನ್ನೋದು ಸಿಗುತ್ತೆ. 9 ದಿನ 9 ಹೂವು 9 ಮುತ್ತೈದೆಯರು ಈ ಒಂದು ಕೆಲಸವನ್ನ ನೀವು ಮರಿದೆ 9 ದಿನ ಮಾಡಿದ್ರೆ ಖಂಡಿತವಾಗಿಯೂ ಸಾಲೆ ಬಾಧೆಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಮಾಡಿ ನೋಡಿ, ಖಂಡಿತವಾಗಿಯೂ ಕೂಡ ಒಳ್ಳೇದಾಗುತ್ತೆ. ಧನ್ಯವಾದಗಳು.